ಯಾರಾದ್ರೂ ಸೂಸೈಡ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ, ಅವ್ರಿಗೆ ಯಾರಾದ್ರೂ ಹೊರಗಡೆಯಿಂದ ನೀನು ಸೂಸೈಡ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರಾ ಅಂತ? ನೋ, ಅವರಿಗೆ ಒಳಗಡೆ ಇರೋ ತನ್ನ ಓನ್ ಮನಸ್ಸು ಹೇಳ್ತಾ ಇರೋದು ಅವನಿಗೆ ಸೂಸೈಡ್ ಮಾಡ್ಕೊ ಅಂತ. ನಮ್ಮನ್ನ ಕೊಲ್ಲೋನು ನಮಗೆ ಶತ್ರು ಆಗ್ತಾನೆ. ಅದೇ ರೀತಿ ಇವಾಗ ನನಗೆ ಸೂಸೈಡ್ ಮಾಡ್ಕೊಳ್ಳೋಕೆ ಪ್ರೇರೇಪಿಸ್ತಿರೋ ಈ ಮೈಂಡ್ ಅಥವಾ ಮನಸ್ಸು ನನಗೆ ಶತ್ರು ಆಗ್ತಾ ಇದೆ ಅಂತ ಅರ್ಥ. ಅದನ್ನೇ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳೋದು, ಯಾರು ತಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ ಅವರಿಗೆ ತಮ್ಮ ಮನಸ್ಸು ಬೆಸ್ಟ್ ಫ್ರೆಂಡ್, ಆದ್ರೆ ಯಾರು ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿಲ್ಲ ಅವರಿಗೆ ವರ್ಸ್ಟ್ ಎನಿಮಿ ಅಂದ್ರೆ ಹಿತಶತ್ರು ಅಂತ. ಈಗ ನೀವು ನೋಡಿದ್ರೆ ನಮಗೆ ನಮ್ಮ ಮನಸ್ಸೇ ಶತ್ರು ಆಗಿದೆ. ಯಾಕೆ ಅಂತಂದ್ರೆ ನಾವು ಮನಸ್ಸನ್ನ ನಿಯಂತ್ರಿಸ್ತಾ ಇಲ್ಲ, ಅದ್ರ ಬದಲಾಗಿ ಮನಸ್ಸೇ ನಮ್ಮನ್ನ ನಿಯಂತ್ರಿಸ್ತಾ ಇದೆ. ಸೊ ನಾವೀಗ ಅರ್ಥ ಮಾಡ್ಕೊಂಡ್ವಿ, ಮೈಂಡ್ ಕಂಟ್ರೋಲ್ ಇಸ್ ದ ವೆರಿ ಎಸೆನ್ಷಿಯಲ್ ಅಂಡ್ ಫಂಡಮೆಂಟಲ್ ಟು ಲೀಡ್ ಅವರ್ ಲೈಫ್ ಅಂತ. ಇವನ್ ನಮ್ಮ ಗುರುಕುಲಗಳಲ್ಲಿ ಟೀಚ್ ಮಾಡ್ತಾ ಇದ್ದಿದ್ದೆ ಹೌ ಟು ಕಂಟ್ರೋಲ್ ದ ಮೈಂಡ್, ಅದೇ ಫಸ್ಟ್ ಎಜುಕೇಶನ್. ಬಟ್ ಇವಾಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದೊಂದು ಬಿಟ್ಟು ಇನ್ನೆಲ್ಲ ಇದೆ, ಬಟ್ ದ ಮೋಸ್ಟ್ ಫಂಡಮೆಂಟಲ್ ಥಿಂಗ್ ಇಲ್ಲ. ನೀವು ನೋಡಿದ್ರೆ ಸ್ಪಿರಿಚುಯಾಲಿಟಿ ಅಥವಾ ಆಧ್ಯಾತ್ಮಿಕತೆಯ ಫಸ್ಟ್ ಲೆಸನ್ ಬಂದು ನೆವರ್ ಎವರ್ ಟ್ರಸ್ಟ್ ಯುವರ್ ಮೈಂಡ್ ಅಂತ. ಯಾಕಂದ್ರೆ ಕೃಷ್ಣ ಹೇಳಿದಾಗೆ ನಾವು ಯಾವತ್ತೂ ಕೂಡ ಟ್ರೈನೇ ಮಾಡಿಲ್ಲ ನಮ್ಮ ಮೈಂಡ್ನ ಯಾವ ರೀತಿ ನಿಗ್ರಹಿಸೋದು ಅಥವಾ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂತ.